ಇವನ್ ಇವತ್ತು ಗೆಲ್ಲಲ್ಲ ಚಾಲೆಂಜ್. ಈ ವಿಡಿಯೋ ಎಷ್ಟು ಮಜಾ ಇರ್ತದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅನ್ಕೊಳ್ಳಿ. ಯೂಟ್ಯೂಬ್ ನೋಡ್ತೀರಾ? ಯೂಟ್ಯೂಬ್ ನಮ್ತ ಬರ್ತಾ ಇಲ್ವಲ್ಲ ಸರ್. ಅದು ನಿನ್ ಕಾಲ ಕಟ್ಕೊತೀನಿ. ಬರೀ 3 ಅವರ್ಗೆನೆ ಹೆಂಗ್ ಪರದಾಡ್ತಾ ಇದಾರೆ ನೋಡಿ ಇವರು. 24 ಗಂಟೆ ಚಾಲೆಂಜ್ ಮಾಡೋ. ಯೂಟ್ಯೂಬ್ ಅಲ್ಲಿ ಬರೋ ರೆವೆನ್ಯೂ ನೀನ್ ಇಟ್ಕೋ, ಪ್ರಮೋಷನ್ ಅಲ್ಲಿ ಬರೋ ಕಾಸು ನಾನು ಇಟ್ಕೋತೀನಿ. ಈಗ ರೂಲ್ಸ್ ಇರೋದೇನು ಅಂದ್ರೆ ಅವ್ರ ತಂದಿ ನಮ್ ಕೈಗೆ ಕೊಡ್ಬೇಕು. ನಾವೇ ಅವ್ರ ಕೈಗೆ ಸಿಗ್ಲಿಲ್ಲ ಅಂದ್ರೆ ತಲೆ ಅಂದ್ರೆ ತಲೆ ಕಣೆಯ. ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್ ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ ಕುಂಟೆ. ತಗೊಳ್ಳಿ ನಾನ್ ಗೆದ್ದಾಯ್ತು. ಇಲ್ಲ ಚಾನ್ಸೇ ಇಲ್ಲ ಬ್ರೋ. ವಿಕಾಸ ತಪ್ಪು ಮಾಡಿದ್ರು ಬ್ರೋ. ಬೆಳಿಗ್ಗೆ ಎದ್ದು ರೆಡಿಯಾಗಿ ರೂಮಿಂದ ಹೊರಗೆ ಬಂದ ತಕ್ಷಣ ನನಗೆ ಕಾಣಿಸಿದ್ದು ನಮ್ಮಿಬ್ರು ತಮ್ಮಂದಿರು ಚನ್ನಪಟ್ಟಣದಿಂದ ಬಂದು ಸೋಫಾ ಮೇಲೆ ಬೊಂಬೆಗಳ ತರ ಕೂತಿದ್ರು. ಇವತ್ತು ವಿಕಾಸ್ ಚಾನಲ್ಗೆ ಒಂದು ಚಾಲೆಂಜ್ ವಿಡಿಯೋ ಶೂಟ್ ಮಾಡೋದಿತ್ತು. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಬಿಹೈಂಡ್ ದ ಸೀನ್ ವ್ಲಾಗ್ ನ ಮಾಡ್ತಾ ಇದ್ದೀನಿ. ಇಷ್ಟು ದಿವಸ ಇವರೆಲ್ಲ ಚಾಲೆಂಜ್ ಮಾಡೋದು ನಿಜನಾ ಅಥವಾ ಸುಮ್ನೆ ಕಾಗೆ ಹಾರಿಸ್ತಾರ ಅನ್ನೋದನ್ನ ನಾನು ನಿಮಗೆ ತೋರಿಸ್ಬೇಕಿತ್ತು. ಡೈಲಿ ವ್ಲಾಗ್ ಬೇರೆ ಫೋನ್, ಅದು ಬೇರೆ ಫೋನ್ ಅಲ್ಲಿ ಮಾಡ್ತೀಯಾ? ಕನ್ಫ್ಯೂಸ್ ಆಗಲ್ವರಿಗೆ? ಕನ್ಫ್ಯೂಸ್ ಆದ್ರೂ ಎಡಿಟ್ ಮಾಡ್ತೀನಿ. ಅದೇ ಯೂಟ್ಯೂಬರ್ ತೋರ್ಸ. ಅವಾಗಿನ ಬರೀ ಕ್ಯಾಮ್ರಾನೇ ತೋರಿಸ್ತಿದ್ಯಾ? ಬಂದ ಸ್ಮಾರ್ಟ್ ಆಗಿದೆ. ಇವತ್ತು ವಿಕಾಸ್ಗೆ ಕಾಂಪಿಟೇಷನ್ ಕೊಡಕ್ ಬರ್ತಾ ಇರೋದು ನಮ್ಮ ಮೈಸೂರಿನ ಚಿಲ್ ಪಾಟೀಲ್ ಅವರು. ಹಾಯ್ ಬಡ್ಡಿಂಗ್ ಯೂಟ್ಯೂಬರ್ ಮತ್ತೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಯೂಟ್ಯೂಬರ್. ಎಲ್ಲಾ ತರಾನು ಎಕ್ಸ್ಪೀರಿಯನ್ಸ್ ಆಗಿದೆ ಇವನಿಗೆ. ಮಾಲು, ಜೈಲು. ನನ್ನ ಹೆಸರಾಳ್ ಮಾಡ್ತೀರಾ ನೀವು? ಜೈಲು ಅಂದು ಒಳ್ಳೇದಾಗ್ತದ ನಿನ್ಗೆ. ಇವಾಗ ಇವರಿಬ್ರು ಸೇರ್ಕೊಂಡು ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾರೆ. ನೀವು ಯೂಟ್ಯೂಬ್ ಮಾಡಲ್ವಾ ಬ್ರೋ? ನೋಡೇ ಸಾಕಾಗ್ಬಿಡ. ಹೇಳ್ಬೇಕು ಅಂದ್ರೆ ನಮಗೂ ನಿಮ್ಗೂನು ಇದು ದಿನ ಸ್ಟಾರ್ಟ್ ಆಗದೆ 11 ಗಂಟೆಗೆ. 11 ಟೈಮ್ ಏನ್ ಹೇಳಿ ಈಗ? ಟೈಮು ಊಟದ ಟೈಮ್. ನೀವು ನಾನ್ ವೆಜ್ ಇಷ್ಟು ಉದ್ದ ಮತ್ ಕತೆ ಹೇಳಿದ್ರು ಪ್ರಾಣಿಗಳ ಬಗ್ಗೆ. ನಾನ್ ವೆಜ್ ತಿಂತಾರಂತೆ. ನಾನಲ್ಲ, ನೀವ್ ಹೇಳಿ ಪಾಪ ಅಂತ ನಾನನ್ನ. ಹೆಂಗಿದೆ ಯೂಟ್ಯೂಬ್ ಜೀವನ? ನನ್ಗೆ ಒಂದ್ ಚಾನಲ್ ಅಲ್ಲಿ ನಡ್ಸಕ್ ಹೋಗ್ತಿಲ್ಲ, ಅದಕ್ಕೆ ಇನ್ನೊಂದ್ ಚಾನಲ್ ತೆಗ್ದೀನಿ ಈಗ ಡೈಲಿ ಲಾಗ್ ಮಾಡಕ್ಕೆ. ಈಗ ನಮ್ಮ ಚಿಲ್ ಪಾಟೀಲ್ ಅವರು ಅವರ ಕೆಲಸ ಎಲ್ಲ ಬಿಟ್ಟು ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್ ಆಗಿ ಏನಕ್ಕೆ ಈ ನಿರ್ಧಾರ ತಗೊಂಡ್ರಿ? ನಿಮ್ಮನ್ನ ನೋಡಿ ಫುಲ್ ನೋಡಿ, ಕಾರು ಮನೆ ಅದೆಲ್ಲ ನೋಡಿ ಸ್ವಲ್ಪ ನಂಗೂ ಬೇಕು ಅನಿಸ್ತು. ನೀವು ಹಂಗೆ ಅನ್ಸ್ತೈತೆ ಅಲ್ವಾ? ನಾನೇ ಕಾರ್ ತಗೊಳಕ್ ಆಯ್ತಿಲ್ಲ. ಏನೋ ಇದೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಈ ತರ ಎಲ್ಲ ಮಳೆ ಬಂದಾಗ ಏನು ಮಾಡಕ್ಕಾಗಲ್ಲ, ಮಳೆಲೇ ಶೂಟ್ ಮಾಡ್ಬೇಕಾಗತ್ತೆ. ಚಾಲೆಂಜ್ನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ನಾವು ಶೂಟ್ ಮಾಡಕ್ಕೆ ಶುರು ಮಾಡ್ಕೊಂಡ್ವಿ. ಓಡೋ ಅಂದ್ರೆ ನಡೀತಾವಣ ಏನು? ಹೊಸ ಟ್ಯಾಟು ತೋರಿಸಿ. ಒಂದಿಲ್ಲಿ 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 ಒಂದಿಲ್ಲಿ. ಒಬ್ಬನೇ ಬ್ರೋ ಟ್ಯಾಟೋ ಇಲ್ಲ ನನಗೆ. ಅದಕ್ಕೆ ಕಣ ನಮ್ಮ ಅಮ್ಮಂಗೆ ನಿನ್ನಂದ್ರೆ ಇಷ್ಟ. ಸ್ಪೀಕಲ್ ಅವ್ರ ಅಮ್ಮನಿಗೆ ಇಷ್ಟ ಆಗಿದ್ದೀನಿ ಅಂದ್ರೆ ಕರ್ನಾಟಕದಲ್ಲಿರೋ ಎಲ್ಲಾ ಅಮ್ಮಂದಿರ್ಗೂ ಇಷ್ಟ ಆಗ್ತೀನಿ ನಾನು. ಇಮೋಷನಲ್ ಡ್ಯಾಮೇಜ್. ನೀವಿಬ್ರು ಹೋಗಿ ಗೂಗಲ್ ಪೇ ಮಾಡಿ ಕ್ಯಾಶ್ ಇಟ್ಕೊಂಡ್ ಬರ್ಬೇಕು. ಚಾಲೆಂಜ್ ಸ್ಟಾರ್ಟ್ ಮಾಡೋ ಮುಂಚೆನೆ ಜಗಳ ಆಡ್ತಾವ್ರೆ. ಏನ್ ಮಾಡ್ತಾ ಇದೀರಾ ಇನ್ನು? ಫೋನ್ ವಿಡಿಯೋ ಕಟ್ ಮಾಡಿ ಫೋನ್ ಪೇ ಮಾಡ್ಬೇಕು ಬ್ರೋ. ಇವಾಗ ಸ್ಟಾರ್ಟ್. ರೆಕಾರ್ಡ್ ಬಟನ್ ಆನ್ ಮಾಡಿ. ಬರೀ ಇಂತದೆಯಾ? ಬೆಳಗ್ಗೆಯಿಂದ ವ್ಯಾಪಾರ ಆಗದೆ ನಿಂತವ್ರೆ ಅವರು. ಬೈಲಿ ಯೂಟ್ಯೂಬ್ ನೋಡ್ತೀರಾ ಅಣ್ಣ? ಟಿಪಿಕಲ್ ಕನ್ನಡಿಗ ಅಂತ ಇದೆ ನೋಡಿ. ಅವ್ರ ಪಾಪ ಏನೋ ಬೋಡಿ ಆಯ್ತು ಖುಷಿಗೆ ಅಂತ ಬಂದಿರ್ತಾರೆ. ಇವ್ರು ನೋಡಿ, ಇವ್ರು 10 ರೂಪಾಯಿ ಕೇಳ್ತಾರೆ ಬ್ರೋ. ಅದು 10 ರೂಪಾಯಿ ರಾಜಕೀಯ ಮಾನ ಬರೆಯೋದಿಲ್ಲ. 2 ಲಕ್ಷ ರೂಪಾಯಿ ಫೋನ್ ಇಟ್ಕೊಳ್ಳೋ ಕೈಯಲ್ಲಿ. ಆನ್ಲೈನ್ ಪೇ ಮಾಡಿದ್ರೆ ಕ್ಯಾಶ್ ಕೊಡ್ತೀರಾ? ಹುಡುಗಿರಿಗೆ ಹೆಲ್ಪ್ ಮಾಡೋದು ಬ್ರೋ ಅವರು. ಆಮೇಲೆ ನೀವು ಯಾವ್ದಾವ್ದೋ ವಿಡಿಯೋಗೆ ಹಾಕ್ಬಿಟ್ಟು ನಮ್ಮ ಹುಡುಗರಿಗೆ 20 ರೂಪಾಯಿನೇ ಕೊಡ್ತೀವಿ. ಅವ್ನು ಎಲ್ಲೋದ? ಅವನು ನಮ್ಮ ಹುಡುಗ ಅಲ್ಲಿ. ಥ್ಯಾಂಕ್ ಯು ಬೈ. ಹುಡುಕ್ಬೇಕು. ನೀವು ಇನ್ನೂ ದಪ್ಪ ಕಾಣ್ತಿರಲ್ಲ ಬ್ರೋ. ಒಳಗಡೆ ಐತೆ. ಇನ್ನೊಂದ್ಸತಿ ಈ ಪದ ಇದ್ರೆ ಎಲ್ಲ ಬಿಚ್ಚಿ ಹೇಳ್ಬೇಕಾಗ್ತದೆ. ಎಲ್ಲೋದ್ರಣ್ಣ ಅವ್ರಿಬ್ರು? ಓ ಅಲ್ಲೇ ವಿಕಾಸ್ ಅಲ್ಲ, ಕಾಸು ಸಿಕ್ತು ಅಂತ ನೋಡಿ ಕೊಡ್ಬಿಟ್ರು. ಮರ್ತ್ಬಿಟ್ಟು ಹೋಗ್ಬಿಡೋರಲ್ಲ ರೋಡಲ್ಲಿ ನಿಂತ್ಬಿಟ್ಟವ್ರೆ. ಇನ್ನು ಎಂತೆಂಥವ್ರು ಇರ್ತಾರೋ ಅಕ್ಕಪಕ್ಕದಲ್ಲಿ ಇದ್ಕೊಂಡೇ ಕತ್ರಿ ಹಾಕೋರು. ನಿಮ್ಮ ಹತ್ರನು 10 ರೂಪಾಯಿ ಕೇಳಿದ್ರ? ಕೊಡ್ಬೇಡಿ ಅಣ್ಣ ಅವನಿಗೆ, ಕಾಸು ಕೊಡ್ಬೇಡಿ, ಕಳ್ಳ ಅವನು. ಲೈಫ್ ಒಂಥರ ಮಜಾ ಐತೆ. ಎಷ್ಟು ಜನ ಮೀಟ್ ಆಗಿದೀವಿ ಅಂದ್ರೆ ನಾವು ಯೂಟ್ಯೂಬ್ ಇಂದ. ಯಾವ ಊರಣ್ಣ? ಮೈಸೂರು. ಇಲ್ಲೇ ಇರ್ತೀರಾ? ಹೌದು, ಎನಿ ಟೈಮ್ ಇಲ್ಲೇ ನಮ್ದು ಆಟೋ ಸ್ಟ್ಯಾಂಡ್. ವಿಡಿಯೋದಲ್ಲಿ ತೋರಿಸಿರ್ತೀವಿ. ನಿಮ್ಮ ಹೆಸರು? ಸೋಮಶೇಖರ್ ಅಂತ. ಇಲ್ಲೇ ಇರ್ತಾರೆ. ಯಾರಿಗಾರು ಆಟೋ ಬೇಕು ಅಂದ್ರೆ ದಸರಾದಲ್ಲಿ. ಯೂನಿವರ್ಸಿಟಿ ಅಂತ. ಥ್ಯಾಂಕ್ ಯು. ಓಕೆ ಸರ್. ಓಕೆ ಫ್ರೆಂಡ್ ಬಾಯ್. ಆದ್ರೆ ವಿಕಾಸ್ ಇದ್ರಲ್ಲೆಲ್ಲ ಆಕ್ಟಿವ್ ಅಲ್ವಾ? ಹಾಯ್, ಆರಾಮ? ಥ್ಯಾಂಕ್ ಯು. ವಿಕಾಸ್ ಕರ್ಸ್ಬಿಡಿ, ಕೊಡ್ತಾರೆ ಅನ್ಬಿಡ, ಆಮೇಲೆ ಇಲ್ಲ ಅನ್ಬಿಡಾರ. ವಿಕಾಸ್
ಬಾ ಕೊಡ್ತಾರ ಬಾ ಎಲ್ಲ ಫುಲ್ ಡೀಟೇಲ್ ಕೇಳ್ಕೊಂಡು ಇಲ್ಲ ಅನ್ಬಿಡಿ. ಬಾಯ್ ಬಾಯ್. ಮಧ್ಯ ರೋಡಲ್ಲೆಲ್ಲ ಬಿಟ್ಬಿಟ್ಟು ಈಗ ರೂಲ್ಸ್ ಇರೋದೇನು ಅಂದ್ರೆ ಅವ್ರ ತಂದು ನಮ್ ಕೈಗೆ ಕೊಡ್ಬೇಕು. ನಾವೇ ಅವ್ರ ಕೈಗೆ ಸಿಗ್ಲಿಲ್ಲ ಅಂದ್ರೆ ಹೊಸ್ಕೊಬಿಡೋಣ. ಎಲ್ಲಿದ್ದೀರಾ? ಚೀಟಿಂಗ್ ಹಿಂಗೆಲ್ಲ ಆಗಲ್ಲ. ನೀವ್ ಎಲ್ಲಿದ್ದೀರಾ ಅಂತ ನಂಗೆ ಗೊತ್ತಿರ್ಬೇಕು. ಅಲ್ಲೇ ಎಲ್ಲೋ ಹಿಂದೆ ಸುತ್ತಮುತ್ತ ತಿರುಗಿ ನೋಡಿ. ಈಗ ಅವ್ರು ಗೆದ್ದಾಯ್ತಾ? ಈಗ ನೀವು ವಿಕಾಸ್ ವಿಡಿಯೋ ಮಾಡ್ಬೇಕಾದ್ರೆಲ್ಲ ಜೊತೆಗೆ ಇರ್ತಿರಲ್ಲ, ಜನ ಏನ್ ಅನ್ಕೋತಾರೆ, ಇವ್ರೇನ್ ವಿಡಿಯೋ ಮಾಡಾಕ್ ಬಿಡ್ತಾರೆ ಕಾಸು ಬರುತ್ತೆ ಅಂತ. ವಿಡಿಯೋ ಒಂದು ವಾರಕ್ಕೆ ಮುಂಚೆನೇ ಯೋಚನೆ ಮಾಡಬೇಕು ಯಾವ್ದೇನು ಮಾಡೋದು ಏನು ಅಂತಂತ. ಅದು ಒಂದೊಂದು ಟೈಮಲ್ಲಿ ಏನಾರು ಆಗ್ಬಿಟ್ಟು ಆಗೋದೇ ಇಲ್ಲ. ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ವಿಕ್ಕಿ ಎಲ್ಲಿದ್ಯಾ? ನಾನಿದೆ ಪಾರ್ಕ್ ಒಳಗಿದ್ದೀನಿ, ಬಾರೋ ಈ ಹೆಣ್ಣು ಬಾಡ್ತೈತೆ, ಇದೇನ್ ಮುಗಿಸ್ಬಿಡ್ತು. ಇನ್ನೂ ಲಾಟ್ರಿ ಹೊಡಿತಾವ್ರೆ, ಇವ್ರು ಇನ್ನೂ ಮುಗಿಸಿಲ್ಲ. ನಾಲ್ಕು ಹುಡುಗರು ಹಣ್ಣು ತಿಂತವ್ರಲ್ಲ, ಅಲ್ಲಿಗೆ ಬಾ. ಓಡ್ ಬಂದ್ಬಿಟ್ಟ ವಿಕಾಸ್. ತಗೊಳ್ಳಿ ನಾನ್ ಗೆದ್ದಾಯ್ತು. ಕೈ ಇಟ್ಟಿದ್ ನಾನು ಬ್ರೋ. ಇಲ್ಲ ಚಾನ್ಸೇ ಇಲ್ಲ. ಕೈ ಇಟ್ಟಿದ್ ನಾನು. ಅವ್ರು ಕಾಯಿನ್ ತಗೊಬಂದಿದ್ದಾರೆ, ನೀವು ಕ್ಯಾಶ್ ಅಂತ ಇರುತ್ತಾನೆ. ಇಲ್ಲಿ ಯಾವ್ದು ಅಂಕಲ್ ರೆಕಾರ್ಡ್ ಮಾಡ್ಕೋಬೇಡಿ, ಅದು ಕ್ಯಾಶ್ ತಂದಿಲ್ಲ, ಅವ್ರು ಕಾಯಿನ್ಸ್ ತಗೊಬಂದಿದ್ದಾರೆ. ಕ್ಯಾಶ್ ಅಂತ ಹೇಳಿದ್ದು ಅಂದ್ರೆ ನೋಟ್ ಇರ್ಬೇಕು ಅಂತ. ನಾನು ನೋಟ್ ಅಂತ ಮೆನ್ಷನ್ ಮಾಡಿಲ್ಲ. ಕ್ಯಾಶ್ ಅಂದ್ರೆ ಮತ್ತೇನು? ಯಾವ್ದು ನಶೆ ಮಾಡ್ತೀರಾ ನೀವು? ನಾನು ಆ ಅಂಕಲ್ ಏನೋ ಅಂದ್ರು ಅಂತ ಟೈಮ್ ವೇಸ್ಟ್ ಬ್ರೋ ನಾನು ಪಕ್ಕದ ಏರಿಯಾಗ ಹೋಗಿದ್ದೀನಿ, ಪೆಟ್ರೋಲ್ ಬಂಕ್ 10 ರೂಪಾಯಿ ಇಸ್ಕೊಬರಕ್ ಗಾಡಿಲಿ. ಈಗ ಫೇಮಸ್ ಇರೋರೆಲ್ಲ ಸಬ್ಸ್ಕ್ರೈಬರ್ಸ್ ನ ಕರ್ಕೊಂಡು ಹೋಗ್ತಾರೆ. ನಾನೇನ್ ಮಾಡಿ? ಥ್ಯಾಂಕ್ ಯು ಬ್ರೋ. ಇಲ್ಲ ಚಿಲ್ಪಾಟಿಲವರು ತುಂಬಾನೇ ಕಷ್ಟಪಟ್ಟಿದ್ದಾರೆ. ಜಸ್ಟ್ ಅಲ್ಲಿ ಒಟ್ಟಲ್ಲಿ ಗೆಲುವೆ. ಬರೀ ಹಾರ್ಡ್ ವರ್ಕ್ ಇಂದ ಗೆಲ್ಲಕ್ ಆಗಲ್ಲ, ಸ್ಮಾರ್ಟ್ ವರ್ಕ್ ಇಂದ ಗೆಲ್ಬೇಕು. ಅರ್ಥ ಆಯ್ತು ಅನ್ಸುತ್ತೆ. ಪಾಪ ಈ ಅಣ್ಣ ವಿಕಾಸ್ನ ಕರೆದ್ರು, ಕೊಡ್ತೀನಿ ಬನ್ನಿ. ಅಲ್ಲಿ 4 ಜನ ಇದ್ರು, 4 ಜನದೂ ಕೊಡಿಸ್ಕೊಡ್ತೀನಿ, ಆಗ್ಲೇ ಗೆಲ್ಬೋದಿತ್ತು ನೀನು. ಇವ್ರ ಮಾತು ಕೇಳಿಲ್ಲ, ಓಡ್ಬಿಟ್ಟೆ ನೀನು ಆಟೋ ಹಿಂದೆ. ಆದ್ರೂ ಅವನೇ ಗೆದ್ದ ಅಣ್ಣ. ಎಷ್ಟು ದಿನ ಸಹಿಸ್ಕೊಳ್ಳೋದು? ಸ್ಕ್ರೂಟ್ನಿ ಮಾಡ್ತೀನಿ, ಯಾರ್ ಕಾಸು ಎಷ್ಟು ಕೊಟ್ಟವ್ರೆ ಅಂತ. ವಿಕಾಸ್ 50 ರೂಪಾಯಿ ಇದೆ. 50 ರೂಪಾಯಿ. 1 2 3 4 ಐತೆ. 1 2 3 4 5 ಈಸ್ಕೊಡ್ರಿ. ಇದು ಈಸ್ಕೊಂಡೆ ಅದು ಸೋತ್ಮೇಲೆ ನಾನು ದುಡ್ಡು ನಾನೇ ಕೊಡ್ಬೇಕು. ತುಂಬಾ ಕಷ್ಟಪಟ್ಟು ಮಾಡ್ತಿದ್ದೀರಾ, ಬನ್ನಿ ನಿಮ್ಗೊಂದು ಜ್ಯೂಸ್ ಕೊಡಿಸ್ತೀನಿ. ನಮ್ಮ ಮೈಸೂರಲ್ಲಿ ಫೇಮಸ್ ಏನು ಅಂದ್ರೆ ಗ್ರೇಪ್ ಜ್ಯೂಸ್. ನಾನು ಸ್ಕೂಲ್ ಟೈಮ್ ಇಂದಾನು ಇದನ್ನ ಕುಡ್ಕೊಂಡೇ ಬಂದಿದ್ದೀನಿ. ಇವತ್ತು ಇವ್ರಿಗೆ ಟೇಸ್ಟ್ ಮಾಡ್ಸೋಣ. ಚಾಲೆಂಜ್ ಮಾಡಿದ್ ನಾವು, ಮತ್ತೆ ಜ್ಯೂಸ್ ಕುಡಿಯಕ್ಕೆ ಅಂತ ಮತ್ತೆ ಅಷ್ಟು ದೂರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ನೀವು ಒಂದಕ್ಕೆ ನಿಲ್ಸಲ್ಲ, ಒಂದ್ 2-3 ಕುಡಿತೀರಾ, ಕುಡೀರಿ. ಹೆಂಗಿದ್ಯೋ? ಚೆನ್ನಾಗಿದೆ. ಹಾಯ್, ಆರಾಮ? ಹಾಯ್, ಕಿತ್ತಾಡಿ ಕಿರಣ್ ಅವರೇ, ನಮ್ ಹ್ಯೂಜ್ ಫ್ಯಾನ್ ಅವ್ರದ್ದು. ಪುಟ್ಟಿ ಹೆಸರೇನೋ? ಅಣ್ಣ ಕಿತ್ತಾಡಿ ಕಿರಣ್ ಅವರಲ್ಲಿ ಏನೇನು ಇಷ್ಟ ನಿಮ್ಗೆ? ಅವ್ರದ್ದು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಇದೆಯಲ್ಲ, ಅದು ಇಷ್ಟ. ಅಯ್ಯೋ ಮಹದೇಶ್ವರ. ಜಿಲ್ಲಾ ಅಪ್ಕಮ್ಸ್ ತಾಜಾ ದ್ರಾಕ್ಷರಸ ಸಕ್ಕದಾಗಿತ್ತು. 20 ರೂಪಾಯಿ. ಡೈಲಿ ಇರ್ತೀರಾ? ಡೈಲಿ ಇರ್ತೀವಿ. ಯೂಟ್ಯೂಬ್ ನೋಡಿ ನಮ್ದು ಟಿಪಿಕಲ್ ಕನ್ನಡಿಗ ಅಂತಿದೆ. ನೀವು ನಿಜವೇ ಹೇಳ್ಸಿದ ತಕ್ಷಣ ಫಸ್ಟ್ ಕೇಳೋದು ಯೂಟ್ಯೂಬ್ ನೋಡ್ತೀರಾ? ಟಿಪಿಕಲ್ ಕನ್ನಡಿಗ ಅಂತ ನೋಡಿದ್ದೀರಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇನಿದು ಕಾಂಬಿನೇಷನ್? ಇದಾ ಸ್ಕರ್ಟು ಪ್ಯಾಂಟ್? ಏನಿಲ್ಲ, ಮನೇಲಿ ಬೆಳಗ್ಗೆ ಚೆನ್ನಾಗಿ ಯಾವ ಕೈ ಸಿಕ್ತು ಅದ್ ನಾಕೋ ಬಂದೆ. ಇದು ನೀನು ಬಟ್ಟೆ ಹಾಕಕ್ಕೆ ಎಷ್ಟೊತ್ತು ತಗೋತೀಯಾ? ಅಂದ್ರೆ ಯೋಚನೆ ಮಾಡಕ್ಕೆ, ಇವತ್ತು ನಾನು ಈ ಬಟ್ಟೆ ಹಾಕ್ಬೇಕು ಅಂತ ಯೋಚನೆ ಮಾಡಲ್ಲ ನಾನು. ನೀವೆಷ್ಟೊತ್ತು ತಗೋತೀರಾ ಒಂದ್ ಬಟ್ಟೆ ಯೋಚನೆ ಮಾಡಕ್ಕೆ? ಇವತ್ತು ಏನ್ ಹಾಕೋಬೇಕು? ನಾನು ವಿಡಿಯೋ ಮಾಡ್ತೀನಿ ಅನ್ನೋದನ್ನ ಇವಾಗ ಬಂದು ಯೋಚನೆ ಮಾಡಿದೆ. ನಾವು ಬಟ್ಟೆ ಹಾಕಬೇಕಾ ಇಲ್ವಾ ಅಂತ ಯೋಚನೆ ಮಾಡ್ತೀವಿ ಎದ್ದಾಗ. ಮಾತೇ ಇಲ್ಲ. ಆಗ್ಲೇ ಮಳೆ ಬರ್ತದೆ ಅಂದ್ಕೊಂಡ್ರೆ ಈ ಮಟ್ಟಿಗೆ ಬಿಸಿಲು. ಮಾಡಿದ ವಿಡಿಯೋ ನೋಡಿ ಮಳೆನೇ ಹೊರಟೋಯ್ತು. ಚಿಲ್ ಚಾಲೆಂಜರ್ಸ್ ಅಂತ ನಾವೊಂದು ಪೇಜ್ ಓಪನ್ ಮಾಡೋಣ ಹೊಸದು, 3 ಜನ ಸೇರಿ. ರೆವೆನ್ಯೂ ಮಾತ್ರ ನಂಗೆ. ಯೂಟ್ಯೂಬ್ ಅಲ್ಲಿ ಬರೋ ರೆವೆನ್ಯೂ ನೀನ್ ಇಟ್ಕೋ, ಪ್ರಮೋಷನ್ ಅಲ್ಲಿ ಬರೋ ಕಾಸು ನಾನು ಇಟ್ಕೋತೀನಿ. ಅದ್ರಲ್ಲಿ 50 ಕೊಡಿ ಇವ್ರಿಗೆ. ಇಲ್ಲ, ಅವ್ರಿಗೆ ನಾವು ಎಕ್ಸ್ಪೋಜರ್ ಕೊಡ್ತೀವಲ್ಲ, ಸಾಕು. ಹೊಸ ಕಲಾವಿದೆ, ಹೊಸ ಯೂಟ್ಯೂಬರ್ ಪ್ಲಗ್ ಮಾಡಕ್ ಇದ್ ಕೊಟ್ಟಿರ್ತಾರಲ್ಲ, ರೋಡ್ ಮೈಕ್ದು, ಇದ್ರ ಜೊತೆ 12 ಕೊಟ್ಟಿರ್ತಾರೆ ಇಲ್ವಾ? ನಾವು ಕಮ್ಮಿ ದುಡ್ಡಿನ ತಗೊಂಡಿದ್ದೀವಿ, ಸ್ವಲ್ಪ ಜಾಸ್ತಿ ತಗೊಂಡಿದ್ದಾರೆ. ನೋಡಿ ಬ್ರೋ, ಮೈಕಲ್ ಸ್ಮೈಲಿ. ಮೈಕಲ್ ಸ್ಮೈಲಿ ಇದೆ. ಜೀವನದಲ್ಲಿ ನಗುನೇ ನೋಡಿಲ್ಲ ನಮ್ಮ ಮೈಕ್. ನಂಗೆ ಈ ತರ ನೋಡ್ದಾಗ್ಲೆ ನಾನು ಯಾಕೆ ಹಿಂಗೆ, ನಾನೇ ಸರಿ ಇಲ್ವಾ? ಕಾರ್ ಓಡಿಸ್ತೀರಾ? ನೀವು ನಂಗೆ ಕೊಟ್ರೆ ಈಗಲೇ ನಿಮ್ ಕಾರ್ ಓಡಿಸ್ತೀನಿ. ಅವಾಗಿಂದ ಕೇಳ್ತಾ ಇದ್ದೀನಿ, ಕೊಡ್ತಾ ಇಲ್ಲ ನೀವು. ಇದು ಕಾರಲ್ಲಿ ಎಕ್ಸಲೇಟರ್ ಕಾಲಲ್ಲಿ ಇರ್ತದೆ, ಕೈನಲ್ಲಿ ಇರಲ್ಲ. ಕಾಲ್ ರೀಚ್ ಆಗಲ್ವಲ್ಲ. ಓಹೋ, ಹೊಸ ಜೋಕ್. ಮುಖಕ್ಕೆ ಏನ್ ಹಚ್ಚಿದೀರಾ? ತುಂಬಾ ಎಕ್ಸ್ಪೆನ್ಸಿವ್ ಸ್ಟಫ್, ಅದೆಲ್ಲ ಹೇಳಲ್ಲ ನಾನು. ಛತ್ರಿ ಛತ್ರಿ ಗಿತ್ರಿ ಅಸಿಸ್ಟೆಂಟ್ ಎಲ್ಲ ಈಗಲೇ ಕೊಡೋದಿಲ್ಲ. ಛತ್ರಿ ನಾನೇ ಹಿಡ್ಕೊಂಡು ಮಿನಿಮಮ್ 100K ಇರಬೇಕು. ನಿಮ್ಗೆ ಎಕ್ಸ್ಪೋಜರ್ ಕೊಡ್ತಾ ಇರೋದೇ ಜಾಸ್ತಿ. ಇಂಡಸ್ಟ್ರಿಯಲ್ಲಿ ಯಾವ ತರ ಹೆಂಗ್ ಟ್ರೀಟ್ ಮಾಡ್ತಾರೆ ಅಂತ ಹೊಸೊಬ್ರನ್ನ. ಎಲ್ರಿಗೂ ಅಷ್ಟೇ ಕಣ್ರಿ, ಹೊಸ್ದಾಗ್ ಬಂದ ತಕ್ಷಣ ನಿಮ್ಗೆ ಕರೆದ್ಬಿಟ್ಟು ಛತ್ರಿ, ಕ್ಯಾರವ್ಯಾನು, ಅಸಿಸ್ಟೆಂಟ್ ಎಲ್ಲ ಕೊಟ್ಬಿಡಕ್ಕಾಗತ್ತಾ? ಬಿಸ್ಲಲ್ಲಿ ಅಲಿಸ್ತೀರಾ? ನಾನೇ ನನ್ನ ಛತ್ರಿ ತರ್ತಿದ್ನಪ್ಪ. ಸೊ ಇವರಿಗೆಲ್ಲ ಲೇಜಿ ಹೊಡಿತಾವ್ರೆ. ಇದೊಂದು ಚಾಲೆಂಜ್ ಕೊಡೋಣ, ಇದು ಮುಗಿಸಿದ ತಕ್ಷಣ ಊಟಕ್ಕೆ ಹೋಗೋಣ.
ಜೋಶಲ್ಲಿ ಬೇಗ ಮುಗಿಸ್ಕೊ ಬನ್ನಿ ಊಟಕ್ಕೆ ಹೋಗೋಣ. ರೆಡಿ ಆಗ್ಬಿಟ್ರು ನೋಡಿ. ಅವಾಗಾರು ಎಲ್ಲಾರು ಹೋಗ್ಬೇಕು ಅಂದ್ರೆ ಸಡನ್ ಆಗಿ ಬೆಳಗ್ಗೆ ಜ್ವರ ಬಂದ್ಬಿಟ್ಟಿರ್ತದೆ. ಬ್ರೋ ನಾನು ಏನ್ ಮಾಡ್ತೀನಿ ಹೇಳಿ, ಕರ್ದಿರ್ತಾನೆ ಅಲ್ವಾ, ನಾರ್ಮಲ್ ಆಗಿದ್ರೆ ಹಂಗೆ ಮನೆಗೆ ಹೋಗ್ಬಿಡ್ತೀನಿ. ಇವ್ನ ಜೊತೆ ಹೋದಾಗ 6 ಗಂಟೆಗೆ ಎದ್ಬಿಟ್ಟು ಮಾತ್ರ ನುಂಗ್ಬಿಟ್ಟು ಮನೆಗೆ ಹೋಗ್ತೀನಿ. 24 ಕ್ಯಾರೆಟ್ ಗೋಲ್ಡ್ ಕಣ ಅವನು. ಅಂತ ಫ್ರೆಂಡ್ ನಿನಗೆ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕಣಲ್ಲೇ. ಎಷ್ಟು ವಯಸ್ಸು? 22. ನಿನ್ಗೆ 23? 24. ಅವ್ರ ಮುಂದೆ ಸೋತ್ರೆ ಚಿಕ್ಕವ್ರ ಮುಂದೆ ಸೋತಂಗ ಆಗ್ಬಿಡ್ತದ ಕಣೋ. ನೆಕ್ಸ್ಟ್ ಚಾಲೆಂಜ್ ಏನಿತ್ತು ಅಂದ್ರೆ 5 ನಿಮಿಷದಲ್ಲಿ ಯಾರು ಜಾಸ್ತಿ ಜನದ ಜೊತೆ ಸೆಲ್ಫಿ ವಿಡಿಯೋ ಮಾಡ್ಕೊಂಡ್ ಬರ್ತಾರೆ ಅಂತ. ಈಗ ಅವರು ವಿಕಾಸನ್ ಅವರೊಬ್ರು ಬಂದ್ಬಿಟ್ಟು ನಿಮ್ಮ ಹತ್ರ ಸೆಲ್ಫಿ ಕೇಳ್ತಾರೆ. ನೀವ್ ಯಾರು ಸೆಲ್ಫಿ ಡೈರೆಕ್ಟ್ ಆಗಿ ಕೊಡಬೇಡಿ. ಡ್ಯಾನ್ಸ್ ಮಾಡಿ, ಪಲ್ಟಿ ಹೊಡಿರಿ, ಹಾಡ್ ಹೇಳಿ ಅನ್ಬಿಟ್ಟು ಒಂದು ಟಾಸ್ಕ್ ಮಾಡ್ಬಿಟ್ಟು ಕೊಡ್ಬೇಕು ಅವ್ರಿಗೆ. ಬಂದಾ ಬ್ರೋ ಹಾಯ್ ಹೇಳಿ ಬ್ರೋ. ನಮ್ಮ ಹುಡುಗ ಬಾಲಾಗ್ತಾನೆ. ಹೌದಾ? ಫಸ್ಟ್ ಹೇಳ್ಬಿಟ್ರು, ಆಮೇಲೆ ಆಡಿದ್ದು ಎಷ್ಟು ಬೇಕಾದ್ರೆ ಹೇಳ್ತೀವಿ ಆಮೇಲೆ ಆಯ್ತು ಕೊಡ್ರ ಬೇಗ, ಟೈಮ್ ಇಲ್ಲ ಕೊಡ್ರ ಬೇಗ. ನಿಮ್ದ ಇದು ಆಕ್ಟಿವಿಟೀಸ್ ನಿಮ್ದ ಇದು. ನನ್ ಗೊತ್ತು ಸರ್, ಬಟ್ ನನ್ಗೇನು ಗೊತ್ತಿಲ್ಲ ಸರ್. ಇವನ್ ಇವತ್ತು ಗೆಲ್ಲಲ್ಲ ಚಾಲೆಂಜ್. ಆ ಕಡೆ ಕಣ ಬ್ಯಾಟಿಂಗು ಆಡ್ಸ್ರ ಇವ್ರು ನನ್ನ ಆಡ್ಸಿದ್ರಲ್ಲ. ಚಿಡಿ ಪಿಡಿ ಎಲ್ಲ ಹಾಕೊಂಡ್ರ ಚಿಲ್ಪಾಟಿಲು. ಆಯ್ತು ಮುಗೀತು ಟೈಮು. ನೀವು ಬಲಗೈ ಸೆಲ್ಫಿ ಹೊಡೆಯೋದ ಎಡಗೈಲ? ಬಲಗೈ ತೋರಿಸಿ ನಿಮ್ದು. ಇವ್ರಿಗೆ 6 ಬೆರಳಿದೆ ಕಣೋ ಬಲಗೈಯಲ್ಲಿ. ಋತಿಕ್ ರೋಷಿಣಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನೋಡ್ತಿರೋದು. ಇದ್ ಲೆಕ್ಕ ಇಲ್ಲ. ಯಾಕೆ ನೀನ್ ಗುಂಪಲ್ಲಿ ಹಾಯ್ ಹೇಳ್ಸಿದ್ಯಾ? ಅದ್ ಲೆಕ್ಕ ಬರೋದಿಲ್ಲ. ಹಾಯ್ ಹಾಯ್ ಅಂತ ಸಪ್ರೇಟ್ ಹೇಳ್ಸದ್ನಲ್ಲ. ಆಮೇಲೆ ಅವ್ರೊಬ್ರೇ ಬಂದಿದ್ದಾರಾ? ಫ್ರೇಮಲ್ಲಿ ಒಬ್ಬರೇ ಇರ್ಬೇಕಾ? ಇವತ್ತು ಈ ಗೆದ್ದಿದ್ದಕ್ಕೆ ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ಅಪ್ಪ ಅಮ್ಮ, ದೇವರು. ಗೈಸ್ ನಂದು ಏನ್ ಪ್ರಾಬ್ಲಮ್ ಆಯ್ತು ಅಂದ್ರೆ ನಾನು ಗ್ರೂಪ್ ಅಲ್ಲಿ ಎಲ್ರಿಗೂ ಈಗ ಹಾಯ್ ಹಾಯ್ ಈಗ ಅನ್ಸ್ಬಿಟ್ಟಿದ್ದೀನಿ. ಸೋತ್ ಆದ್ಮೇಲೆ ಇದೆಲ್ಲ ಯಾಕೆ? ಚಿಲ್ ಪಾಟೀಲ್ ಅವರು ಗೆದ್ದಿದ್ದಾರೆ, ಅವ್ರಿಗೆ ನಾನು ಗೆಲ್ಸಿದ್ದೀನಿ. ನೀವು 2 ಕಿಲೋಮೀಟರ್ ಹಿಂಗ್ ಆಡ್ತಾ ಇದೀರಾ. ಥೈಲ್ಯಾಂಡ್ ಅಲ್ಲಿ ನಾನು 30 ಕಿಲೋಮೀಟರ್ ನಡೆದಿದ್ದೀನಿ. ಕರ್ಕೊ ಹೋಗ್ಬಿಟ್ಟು ಟಿಪಿಕಲ್ ಅವ್ರ ಜೊತೆ ಮಾತ್ರ ಟ್ರಿಪ್ ಹೋಗಿ ಬರ್ಕಣೋ. ನೀನ್ ಬರ್ದೆ ಒಳ್ಳೆ ಕೆಲಸ ಮಾಡ್ದೆ. ಕಾರ್ ಬಸ್ ಹತ್ತದಂಗಿದೆ ಅಂತ. ಬಸ್ ಊಟ ಊಟ ನಿಮ್ಗೆ ಹೆಂಗ್ ಗೊತ್ತು ಈ ಹೋಟ್ಲಲ್ಲಿ ಊಟ ಚೆನ್ನಾಗಿರುತ್ತೆ ಅಂತ? ನನ್ನ ಫ್ರೆಂಡ್ಸು. ನಿಮ್ ಫ್ರೆಂಡ್ದಾ? ಹಂಗ ನಮಗೆಲ್ಲ ಫ್ರೀನಾ ಊಟ? ಅಷ್ಟೊಂದು ಫ್ರೆಂಡ್ಶಿಪ್ ಇಲ್ಲ, ಸ್ವಲ್ಪ ಗೊತ್ತು. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ, ಎಷ್ಟು ಖುಷಿ ಆಗ್ತದೆ ನಿನ್ಗೆ ಊಟ ಸಿಗ್ತಾ ಇರೋದು? ತುಂಬಾನೇ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ನಿಮ್ ಜೊತೆ ವಿಡಿಯೋ ಮಾಡ್ಬೇಕಾದ್ರೆ ಇಷ್ಟು ಬೇಗ ಊಟ ಮಾಡ್ತಿರೋದು. ನಿನಗೆ ಇನ್ನೊಂದು ಸ್ಪೆಷಾಲಿಟಿ ತೋರಿಸ್ತಾ ಚಿಲ್ಪಾಟಿಲ್ ಅವರಲ್ಲಿ. ಅಪಘಾತಕ್ಕೆ ಎಡಗೈ ಕಾರಣ ಫಿಲಂ ಇವರೇ ಬ್ರ್ಯಾಂಡ್ ಅಂಬಾಸಿಡರ್. ಏನಂಕಲ್ ಇದು ಟ್ರಿಪ್ ಆರ್ಗನೈಸ್ ಮಾಡ್ತೀರಾ? ನಿಮ್ದು ಹೊಸ ಗಾಡಿನ ಅದು? ಯೂಟ್ಯೂಬ್ ನೋಡಲ್ವಾ? ನಂದಿದೆ ನೋಡಿ ಟಿಪಿಕಲ್ ಕನ್ನಡಿಗ ಅಂತ. ಹೌದಾ? ಬಿಗ್ ಬಾಸ್ ಪಕ್ಕದ ರೋಡ್, ಲೋಕಾಭಿರಾಮ ಅಂದ್ರೆ ಆಪೋಸಿಟ್. ಏನೇನ್ ಸಿಗುತ್ತೆ? ಜೆರಾಕ್ಸ್, ಪ್ರಿಂಟ್ ಔಟ್ ಹಾ ಎಲ್ಲ ಸಿಗುತ್ತೆ. ನಾನು ಇದು ನೋಡ್ಬಿಟ್ಟು ನಾನೆಲ್ಲೋ ನೀವು ಟ್ರಾವೆಲ್ ಗಿವಲ್ ಏಜೆನ್ಸಿ ಇಟ್ಟಿದ್ದೀರಾ ಅನ್ಕೋಬಿಟ್ಟು. ನಮ್ದು ಹಾಕಿಲ್ವಾ? ಅಲ್ಲಿ ಹಾಕ್ತೀನಿ. ಅಣ್ಣ ಫೋಟೋ ಕಳ್ಸಿದೀನಿ, ಏನ್ ಮಾಡ್ತೀರಾ ಈ ಫೋಟೋನ? ಪ್ರಿಂಟ್ ಔಟ್ ತೆಗೆದಲ್ಲಿ ಹಾಕ್ತೀನಿ. How are you feeling? ಐ ಆಮ್ ಗುಡ್. ಓಕೆ ಫೈನ್ ಬಾಯ್. ಅಯ್ಯೋ ಆಯ್ತು ಬನ್ನಿ. ಪೆನ್ ತಗೋರಕ್ಕೆ ಸುಸ್ತಾಗೋದ್ರ? ಇಲ್ಲಿ ಮಾಡ್ಕೊಳ್ರಿ. ಆಫೇ ಮಾಡ್ಬೇಡಿ, ಆನ್ ಮಾಡ್ಕೊಳ್ಳಿ. ಸುಮ್ನೆ ರುಬ್ಬಿ ಹಾಕೊಂಡು ಹಿಡ್ಕೊಳ್ಳಿ. ಅವ್ರ ಕಣೋ ಇವ್ರನ್ನ ನನ್ ಕಡೆ ತಿರ್ಬಿಡ್ತು. ಇವನಲ್ಲಿ ಸೇಲ್ ಮಾಡ್ತಾವನೆ ಪಾಪ. ಹುಡುಗಿರ್ನ ಒಬ್ರೇ ಬಿಡೋದ್ ಬೇಡ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಐತೆ ಅವ್ರ ಹಿಂದೆ ಪಾಪ. ಇವನ್ ಮೆಜೆಸ್ಟಿಕ್ ಗೆಲ್ಲ ಹೋಗಿ ಎಕ್ಸ್ಪೀರಿಯನ್ಸ್ ಆಯ್ತು ಅವ್ರಿಗೆ. ಇದೆಲ್ಲ ಯಾವ ಲೆಕ್ಕ? ಈ ತರ ಇಟ್ಕೊಂಡೆ ಫೋನ್ ಎಲ್ಲ ಎಳ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡೋದು? ನಂಗೆ ನಾಚಿಕೆ ಆಗ್ತಿದೆ. ನಮ್ಮ ವಿಕಾಸ್ ಅಲ್ಲಿ ಪಾಳಾಗಿದ್ದಾರೆ. ಇವರು ಇಲ್ಲೇ ಸೇಲ್ ಮಾಡ್ತಾ ಇದಾರೆ. ಎಷ್ಟು ರೂಪಾಯಿಗೆ ಸೇಲ್ ಮಾಡಿದ್ರಿ? 12 ರೂಪಾಯಿಗೆ. ಅವನಲ್ಲಿ 100 ರೂಪಾಯಿಗೆ ಮಾಡಿರ್ತಾರೆ ಒಂದ್ ಪೆನ್ನ. ಬೇಜಾರಾಗ್ತಿದೆ, ಇದು ಸ್ಕ್ಯಾಮ್ ಮಾಡಿ. ಏ ಸ್ಕ್ಯಾಮ್ ಅಲ್ಲ ಇದು, ನಡೀರಿ. ಇಬ್ರು ಒಟ್ಟೊಟ್ಟಿಗೆ ಮಾಡ್ತಾವ್ರ ಬ್ರೋ. ಒಬ್ರಿಗಿನೇ ಇಬ್ರು ಸೇಲ್ ಮಾಡಂಗಿಲ್ಲ, ಒಬ್ರಿಗೆ ಮಾತ್ರ ಸೇಲ್ ಮಾಡ್ಬೇಕು. ನಾನು ಯೂಟ್ಯೂಬ್ ನೋಡ್ತೀರಾ? ಥ್ಯಾಂಕ್ ಯು. ಸ್ಟಾರ್ಟ್ ಆಗುತ್ತಾ ಇವತ್ತಿನ ಲೈಟ್? ಇಲ್ಲ 20 ಸೆಕೆಂಡ್. ಹೌದಾ? 20 ಸೆಕೆಂಡ್ ಇಂದಂತೆ ಬೈ ಲೈಟ್. ಜಾಸ್ತಿ ರುಪೀಸ್ ಯಾರು ಸೇಲ್ ಮಾಡ್ತಾರೆ ಅವ್ರು ಆಲ್ರೆಡಿ ಒಂದು ಚಾಲೆಂಜ್ ವಿನ್ ವಿನ್ ಆಗ್ಬೇಕು ಅಂದ್ರೆ ಜಾಸ್ತಿ ಮಾಡಬೇಕು. ಅಣ್ಣ ಒಂದು ಪೆನ್ ತಗೊಂತೀರಾ? 30 ರೂಪಾಯಿ ಅಷ್ಟೇ. ಆರಾಮ. ಥ್ಯಾಂಕ್ ಯು. ಕನ್ವಿನ್ಸ್ ಮಾಡ್ಬೇಕು ಇವ್ರಿಬ್ರು ಆ ಪೆನ್ ತಗೊಳಕ್ಕೆ. ನೀವು ಮಾಡಿ. 5 ರೂಪಾಯಿ ಪೆನ್ ನೋಡೋಣ. 5 ರೂಪಾಯಿ ಪೆನ್ನಿಗೆ ನೀವು ಎಷ್ಟು ಕೊಡ್ತೀರಾ? ಮ್ಯಾಕ್ಸಿಮಮ್ 8 ರೂಪಾಯಿ 10 ರೂಪಾಯಿ. ಅಣ್ಣ ಅವ್ರು ಎಷ್ಟು ಮಾಡೋರು ನಂಗೆ 5 ಗೊತ್ತಿಲ್ಲ. ರೂಪಾಯಿ 5 ರೂಪಾಯಿ ಕೊಡ್ತೀರಾ? ನಾನು ವಿನ್ ಆಗ್ಬೇಕು ಅಂದ್ರೆ ಜಾಸ್ತಿ ಅಟ್ಲೀಸ್ಟ್ 200 ಕೊಡಿ ಪ್ಲೀಸ್. 200 ಕೊಟ್ರೆ ವಿನ್ ಆಗ್ತೀನಿ. ಬ್ರಾಡ್ ಲೈಟ್ ಇನ್ನೂ 10 ಬರ್ತದಲ್ಲ. ಅಂಗಡಿ ಪ್ರಮೋಷನ್ ಮಾಡ್ತೀನಿ ನಾನು ನಿಮ್ಮ ಚಾನಲ್. ಅಣ್ಣ ಎಲ್ಲಿರೋದಣ್ಣ ಅಂಗಡಿ? ದೇವರಾಜ್ ಅರಸು ರೋಡಲ್ಲಿ ಪ್ರೋಟೀನ್, ಕ್ರಿಯೇಟಿನ್ ಎಲ್ಲಾ ತರದ್ ಸಿಗುತ್ತೆ. ಸೋತೆ. ಎಷ್ಟಕ್ಕೆ ಸೇಲ್ ಮಾಡಿದೆ? 200 ರೂಪಾಯಿ. ಓ ಬೈ, ಇವನ್ ಚಾನಲ್ ಅಲ್ಲಿ ಇಷ್ಟು ಕಮ್ಮಿ ರೇಟಿಗೆ ಪ್ರಮೋಷನ್ ಮಾಡ್ಸಿರೋದು ನೀವೇ ಹೇಳ್ಕೊಳ್ಳಿ. ಎಷ್ಟು ಮಾಡಿದ್ರೆ ಟೋಟಲ್ ನೀವು? 85 ರೂಪಾಯಿ. 85 ರೂಪಾಯಿ ನಾನು ಒಂದ್ ಪೇರಲ್ಲೇ ಮಾಡ್ಬಿಟ್ಟಿದ್ದೀನಿ. ಚಾನಲ್ ಅಲ್ಲಿ 300 ಕಿಂತ ಜಾಸ್ತಿ ಇವ್ರದ್ ಮುಂಚೆ ನೋಡಿದ್ರ ಬ್ರೋ ನೀವು? ನನ್ ಮಾತ್ರ ನೋಡಿದಿರ್ತಾರೆ. ಇವನ್ ನೋಡಿದ್ರಾ?
ಬ್ರೋ ಇವ್ರಿಗೂ ನನ್ನ ಚಾನಲ್ ತಾನೇ ವಿಡಿಯೋ ಮಾಡಿಸ್ತಿದ್ದೆ 385K. ಪ್ರಮೋಷನ್ ಆಗುತ್ತೆ ಅನ್ಬಿಟ್ಟು ನೀವು ಮಾಡಿದ್ರೆ ನಾನು ಹಾಕ್ತಿದ್ದೆ ವಿಡಿಯೋನ. ನಾನು ಮಿನಿಮಮ್ 100 ರೂಪಾಯಿಗೆ ಮಾರ್ತಿದ್ದೆ ಎಲ್ಲಾನು. ನೀವು 30 ರೂಪಾಯಿಗೆ ಮಾರ್ತಿದ್ದ ನೋಡ್ಬಿಟ್ಟು 30 ರೂಪಾಯಿ ಅಷ್ಟೇನಾ ಅಂದ್ಬಿಟ್ಟು 30 ರೂಪಾಯಿ ನೀವು ಬಂದದಕ್ಕೆ ಅವ್ನು 200 ರೂಪಾಯಿ ಮಾರ್ತಾ ಇಲ್ಲ, ಸುಮ್ಮನೆ 20 ರೂಪಾಯಿ ಮಾರ್ಬಿಟ್ಟು ನೀವು ಬಂದಿರೋದು ನೋಡಿ ನಾನು ಏನೋ ಒಂದು 500 ರೂಪಾಯಿ ಮಾಡ್ಬಿಟ್ಟಿದ್ರ ಅನ್ಕೋಬಿಟ್ಟೆ. ನಿನ್ನ ಸೋಲಿಗೆ ನಾನೇ ಕಾರಣ. ಸೊ ಇವತ್ತು ನಾವು ಟೋಟಲ್ ಆಗಿ 445 ರೂಪಾಯಿ ಸಂಪಾದನೆ ಮಾಡಿದ್ದೀವಿ. ಅದಕ್ಕೋಸ್ಕರನೇ ಈ ದುಡ್ಡು ವೇಸ್ಟ್ ಆಗೋದು ಬೇಡ, ಯಾರಿಗಾದ್ರೂ ಅವಶ್ಯಕತೆ ಇರೋರಿಗೆ ಕೊಡೋಣ ಅಂತ ಹೋಗ್ತಾ ಇದೀವಿ. ನಾವು ಪೆನ್ನ ಜಾಸ್ತಿ ರೂಪಾಯಿಗೆಲ್ಲ ಮಾರಿದ್ದೀವಿ. ಸೊ ಆ ಥರ ಎಲ್ಲ ಮಾಡಿದ್ಮೇಲೆ ದುಡ್ಡನ್ನ ನಾವು ಇಟ್ಕೊಂಡ್ರೆ ಸರಿ ಬರಲ್ಲ, ಅದಕ್ಕೆ ಕೊಡ್ತೀವಿ. ಎಸ್, ದೊಡ್ಡವ್ ತಗೊಂಡ್ರೆ 4-5 ಬರ್ತವೆ, ಸಣ್ಣವ್ ತಗೊಂಡ್ರೆ ಚೆನ್ನಾಗಿರೋದು ಒಂದು ಕೊಡಿ, ಯಾವ್ದಾದ್ರು ಒಂದು ಕೊಡಲ್ವೇ ನೀವು? ಒಂದು 20 ರೂಪಾಯಿ ಸರ್. ನೋಡಿ ಚೆನ್ನಾಗಿರೋದು ಕೊಡಿ ಒಂದು. ಬೇಡ ಸರ್. ಇಲ್ಲ ಇಲ್ಲ ಇಟ್ಕೊಳ್ಳಿ, ಇಲ್ಲ ಇಲ್ಲ ಇಟ್ಕೊಳ್ಳಿ, ಇಟ್ಕೊಳ್ಳಿ. ತಗೊಂಡೋಗಿ ಅಷ್ಟೇ. ನಾವು ಇವಾಗ ಬೆಳಗಿಂದ ಸಂಪಾದನೆ ಮಾಡಿದ್ರೆ 500 ರೂಪಾಯಿ ಆಗೋದು. ಯೂಟ್ಯೂಬ್ ಯೂಟ್ಯೂಬ್ ನಮ್ತ ಬರ್ತಾ ಇಲ್ವಲ್ಲ ಸರ್. ಅದು ದೇವ್ರು ನಮ್ಮ ಮೈಸೂರವ್ರೆ. ನಾವ್ ಏನ್ ಹೇಳವ ಸರ್, ಬೆಳಗಿಂದ ಸಾಯಂಕಾಲದವರೆಗೂ 500 ರೂಪಾಯಿ. ಇನ್ನೇನು ನಾನು ಆಲ್ಮೋಸ್ಟ್ ನನ್ನ ಚಾನಲಲ್ಲಿ ಗಿವ್ ಅವೇ ಮಾಡಿರೋದೆಲ್ಲ ದುಡ್ಕೋ ತಿನ್ನೋರಿಗೆ, ಸುಮ್ಮನೆ ಇರೋರಿಗೆಲ್ಲ ಕೊಡಲ್ಲ. ಸೊ ಗಿವ್ ಅವೇ ಮಾಡಿದ್ರು ಯಾರು ಕಷ್ಟಪಟ್ಟು ದುಡಿತಿರ್ತಾರೆ ಅಂಥವ್ರು ಕೊಡಿ. ಪ್ರತಿಯೊಬ್ರು ಅಷ್ಟೇ ದುಡ್ಕೋ ತಿನ್ನೋರ್ಗೆ ನೀವು ಕಾಸು ಎಷ್ಟೇ ದುಡ್ಡು ಕೊಡಿ, ಫಸ್ಟ್ ಹೇಳೋದವ್ರು ಬೇಡ ನಮಗೆ ಸುಮ್ಮನೆ ದುಡ್ಡು ಇಸ್ಕೊಳ್ಳಲ್ಲ ನಾವು ಅಂತಾನೆ ಹೇಳೋದವ್ರು. ಇರೋರೇ ಕಣ ಇನ್ನೂ ಜಾಸ್ತಿ ಬೇಕು ಅನ್ನೋರು. ಬೇಕು 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 ಅನ್ನೋ ಬೇಕು ಬಾನೆ ನಾನು, ಸಾಕು 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 ಅನ್ನೋ ನೀನು ಅನ್ನೋ. ನಮ್ದ್ರಲ್ಲಿ ಇರೋದೇ 5x. ಇಲ್ಲಿ 17 ಯಾವಾಗ ತಗೋದ್ಯಾ? ಹೊಡ್ತೀನಿ 15 ಕೊಟ್ಬಿಟ್ಟು ನೋಡಿ ನನ್ನ ಲೈಫ್ ಹೆಂಗಾಗ್ಬಿಡೈತೆ, ಹೊಡೆದೋಗೈತೆ, ಬ್ಯಾಟ್ರಿ ಹೇಳ್ತಿಲ್ಲ. ಕ್ಯಾಮ್ರಾ ಗಲೀಜಾಗಿದೆ ನಿಮ್ದು. ಕ್ಲೀನ್ ಮಾಡಿ. ಕ್ಲೀನ್ ಮಾಡ್ಬೇಕಾ ಕ್ಯಾಮ್ರಾನ? ಕ್ಲೀನ್ ಆಯ್ತು. ನಮಸ್ಕಾರ. ಯಾರ್ಯಾರು ವಿಕಾಸ್ ವಿಡಿಯೋದಲ್ಲಿ ಒಂದು ಚಾಲೆಂಜ್ ವಿಡಿಯೋನ ನೋಡಿ ಬಂದಿದ್ದೀರಾ ಅವರೆಲ್ಲ ಇಲ್ಲಿ ಮೇಡಮ್ ಇವರಿಬ್ರು ಏನು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸೋಣ. ಏನು ಕಷ್ಟಪಟ್ಟಿಲ್ಲ ಬ್ರೋ ಇವರು, ನಾವು ಕಷ್ಟಪಡ್ತಾ ಇರೋದು. ಇವತ್ತಿನ ದಿನ ಮಾತ್ರ ಸಕ್ಕತ್ತಾಗಿತ್ತು. ನನಗಂತೂ ವಿಡಿಯೋ ಮಾಡಬೇಕಾದ್ರೆ ತುಂಬಾನೇ ಖುಷಿ ಆಯ್ತು. ವಿಕಾಸ್ಗೆ 300K ಆಗಿದೆ. ಶಿಲ್ಪಾಟಿಲ್ ಅವರು ಇವಾಗ ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಷನ್ಗೆ ಬರ್ತಾ ಇದ್ದಾರೆ. ಒಬ್ರು ನಾನು ಹುಟ್ಟಿ ದೂರಿಂದ ಬಂದಿರೋರು, ಇನ್ನೊಬ್ರು ನನ್ನನ್ನ ಬೆಳೆಸಿ ದೂರಿಂದ ಬಂದಿರೋರು. ಇವರಿಬ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನೆಕ್ಸ್ಟ್ ದಸರಾ ಲೈಟ್ ವಿಡಿಯೋ ಸಿಗೋಣ. ಅಕ್ಕ ಏನೋ ಮೋಸ ಮಾಡ್ತಾವ್ರೇನೋ, ಏನ್ ಮಾಡಿದ್ರು? ಏನು ಅದೇನು ದೊಡ್ಡ ವಿಷಯ ಏನ್ ನಿನ್ನ ಹೆಸರು? HOI ಅಂದ್ರೆ ತೇಜಸ್ವಿ ಬರುತ್ತಾ? ಓ ಹೊಯ್ಸಳ ತೇಜಸ್ವಿ. ಹೊಯ್ಸಳ ತೇಜಸ್ವಿನ ನಿನ್ನ ಹೆಸರು? ಇಲ್ಲ, ನಮ್ದು ಅಗರಬತ್ತಿ ಬ್ರ್ಯಾಂಡ್. ನೀವು ಅಗರಬತ್ತಿ ಇಟ್ಟಿದ್ದೀರಾ? ಏನು ಅಗರಬತ್ತಿ ಇದೆ ನಮ್ದೇ ಓನ್. ಯಾವುದು? ಹೊಯ್ಸಳ ಅಗರಬತ್ತಿ. ಇವ್ರನ್ನೇ ಕರ್ಕೊ ಪ್ರಮೋಷನ್ ಮಾಡ್ಕೊಡ್ತಾರೆ. ಪರವಾಗಿಲ್ಲ. ನನಗೆ ನೋವಿದೆ, ಸತ್ಯವಾಗ್ಲೂ ನೋವಿದೆ, ನಾನು ಇಲ್ಲ ಅಂತ ಹೇಳಲ್ಲ.